ಸತತವಾಗಿ 18 ಗಂಟೆಗಳ ಪ್ರಯಾಣದ ನಂತರ ಸರಿಸುಮಾರು ಮಧ್ಯಾಹ್ನ 12:30 ಪಂಡರಾಪುರ ಬಂದು ತಲುಪಿದೆ. ಈಗ ದರ್ಶನಕ್ಕೆ ಹೋಗೋ ಸಮಯ. ಆಶ್ಚರ್ಯ, ಮಹಾರಾಷ್ಟ್ರದ ಊಟ 120 ರೂಪಾಯಿಗೆ 2 ಜಾಮೂನು, 2 ಚಪಾತಿ, 1 ಕಪ್ ರೈಸು, ಮಜ್ಜಿಗೆ, ಸಾರು, 2 ಥರ. ಮಹಾರಾಷ್ಟ್ರ ಸ್ಟೈಲಲ್ಲಿ ಇಷ್ಟ ಅಂತ ಕಾಣುತ್ತೆ. ಪೂರಿ ಎಕ್ಸ್ಟ್ರಾ ಏನೂ ಕಡೆ ಇಲ್ಲ. ಇದೊಂಥರ ಚಟ್ನಿ ಇಟ್ಟಿದ್ದಾರೆ. ಓಕೆ. ಸ್ನಾನ ಮಾಡ್ಕೊಂಡು ಹೋಟ್ಲಿಂದ ಹೊರಗೆ ಬಂದಾಯಿತು. ನನ್ನ ಅಪಾಯಿಂಟ್ಮೆಂಟ್ ಇರೋದು ಅಂದರೆ ದೇವ್ರು ನೋಡೋದಕ್ಕೆ ರಾತ್ರಿ 8ರಿಂದ 9 ಗಂಟೆ. ಆದರೆ ವಿಠ್ಠಲನ ನೋಡೋಕ್ಕೆ ಮುಂಚೆ ವಿಠ್ಠಲ ನೆಲೆಸೋದಕ್ಕೆ ಮುಖ್ಯ ಕಾರಣನೇ ಪುಂಡಲೀಕ ದೇವಸ್ಥಾನಕ್ಕೆ ಹೋಗಿದ್ದು. ಅವ್ರ ದರ್ಶನ ಮಾಡಬೇಕು ಫಸ್ಟು. ಸೊ ಮಧ್ಯಾಹ್ನ ಇಲ್ಲಿ ಬಂದಿದ್ದೀನಿ. ಚಂದ್ರಭಾಗ ರಿವರ್ ಹತ್ರ ನೋಡಿ ನದಿ ಹೇಗಿದೆ. ಇದನ್ನು ಚಂದ್ರಭಾಗ ಅಂತ ಕರೀತಾರೆ ಕಾರಣ ಯಾಕೆಂದರೆ ಇದು ಆ್ಯಕ್ಚುಲಿ ಭೀಮಾ ರಿವರು. ಚಂದ್ರನ ಆಕಾರದ ರೀತಿ ಇರೋದ್ರಿಂದ ಚಂದ್ರಭಾಗ ರಿವರ್ ಅಂತ ಕರೀತಾರೆ. ನಿಮಗಲ್ಲಿ ಇಸ್ಕಾನ್ ಟೆಂಪಲ್ ಕೂಡ ಕಾಣ್ತಾ ಇದೆ. ಇಸ್ಕಾನ್ ಘಾಟ್ ಅಂತಾರೆ. ಅಲ್ಲಿ ಕೆಲವೊಮ್ಮೆ ಆರತಿ ಕೂಡ ನಡೆಯುತ್ತೆ. ಸೊ ನನಗಿರೋದು ಒಂದು ಪ್ರಶ್ನೆ, ಈಗ ಇದೊಂದು ಪಿಲ್ಗ್ರಿಮೇಜ್ ಆಗಿರಲಿಲ್ಲ, ಮೊದಲು ನಾರ್ಮಲ್ ಊರಾಗಿತ್ತು. ಪುಂಡಲೀಕನ ಕಾರಣದಿಂದ ಇದು ಪಿಲ್ಗ್ರಿಮೇಜ್ ಆಯಿತು. ಕಾರಣ ಯಾಕಂದರೆ ಸಾಕ್ಷಾತ್ ವಿಷ್ಣು ಅಥವಾ ಕೃಷ್ಣ ಏನಾದರೂ ಕರ್ಕೊಳ್ಳಿ, ಪುಂಡಲೀಕನ ನೋಡಬೇಕು ಅಂತ ಮನೆ ಬಾಗಿಲಿಗೆ ಬಂದಾಗ ಪುಂಡಲೀಕ ಬ್ಯುಸಿ ಇರ್ತಾರೆ, ಅವರ ಮನೆಯವ್ರಿಗೆ ಸೇವೆ ಮಾಡ್ತಾ. ಆಗ ಒಂದು ಇಟ್ಕೆನ ತಳ್ಳಿ ಇಟ್ಕೆ ಮೇಲೆ ನಿಂತ್ಕೊ ಅಂತಾರೆ ನನ್ನ ಕೆಲಸ ಮುಗಿಯೋವರೆಗೂ. ಆ ಡ್ಯೂಟಿ ನೋಡಿ ವಿಷ್ಣು ಇಲ್ಲೇ ಆ ಇಟ್ಕೆ ಮೇಲೆ ಇವತ್ತಿಗೂ ನಿಲ್ಲಿಸಿದ್ದಾನೆ. ವಿಶೇಷತೆ ಏನು ಅಂತಂದರೆ ಅದೇ, ಪ್ರಪಂಚದಲ್ಲಿ ತಿರುಪತಿ ಬಿಟ್ಟರೆ ಸಾಕ್ಷಾತ್ ವಿಷ್ಣು ಸ್ವತಃ ನೆಲೆಸಿರೋದು ಈ ಜಾಗದಲ್ಲಿ ಮಾತ್ರ. ಇನ್ನು ಕೆಲವು ವೀಡಿಯೋಸ್ಗಳಲ್ಲಿ ಹೇಳ್ತಾರೆ ಈ ಜಾಗದಲ್ಲಿ ಮಾತ್ರ ಸ್ಪರ್ಶ ದರ್ಶನ ಮಾಡೋಕ್ಕಾಗೋದು, ಪ್ರಪಂಚದಲ್ಲಿ ಇನ್ನೆಲ್ಲೂ ಇಲ್ಲ ಅಂತ. ಅದು ಆ್ಯಕ್ಚುಲಿ ತಪ್ಪದು. ಕಾಶಿ ವಿಶ್ವನಾಥನಿಗೂ ಸ್ಪರ್ಶ ದರ್ಶನ ಮಾಡ್ಬೋದು. ಸ್ಪರ್ಶ ದರ್ಶನ ಅಂದರೆ ಮುಟ್ಟಿ, ನೀವೇನು ದೇವ್ರ ವಿಗ್ರಹ ಇದೆ ಅದನ್ನು ಮುಟ್ಬೋದು. ಇಲ್ಲೂ ಕೂಡ ದೇವ್ರ ಪಾದನ ಮುಟ್ಟಿ ನೀವು ದರ್ಶನ ಮಾಡ್ಬೋದು. ಅದಕ್ಕೆ 5ರಿಂದ 6 ಅವರ್ ಆಗುತ್ತೆ. ಮುಖ ದರ್ಶನ ಆನ್ಲೈನ್ ಅಪಾಯಿಂಟ್ಮೆಂಟ್ ನಾನು ತೊಗೊಂಡಿರೋದು 1ರಿಂದ 2 ಅವರು. ರಶ್ ಇದ್ದರೆ ಇನ್ನೊಂದು ಸ್ವಲ್ಪ ಲೇಟ್ ಆಗ್ಬೋದು, ಇಲ್ಲ ಖಾಲಿ ಇದ್ದರೆ 30 ಮಿನಿಟ್ಸಲ್ಲಿ ದರ್ಶನ ಆಗುತ್ತೆ. ಅದಕ್ಕೆ ಮುಖ ದರ್ಶನ ಅಂತಾರೆ. ಅದರಲ್ಲೂ ಆಷಾಢ ಮಾಸದಲ್ಲಂತೂ ಇಲ್ಲೆಲ್ಲ ತುಂಬ ದೊಡ್ಡದಾಗಿ ಉತ್ಸವ ನಡೆಯುತ್ತೆ. ಉತ್ತರ ಕರ್ನಾಟಕದಿಂದ ಸುಮಾರು ಜನ ಬರ್ತಾರೆ ಪಾದಯಾತ್ರೆಯಲ್ಲಿ. ವಾರ್ಕರಿ ಅಂತಾರೆ ನೋಡಿ. ಪುಂಡಲೀಕನ ದೇವಸ್ಥಾನ ಈ ರೀತಿ ಇದೆ. ಬೋಟಿಂಗ್ ಇದೆ ಅಲ್ಲಿ. ಚಂದ್ರಭಾಗನಲ್ಲಿ ಮಾಮೂಲಿ ಎಲ್ಲ ನದಿಗಳಲ್ಲಿ ಹೇಳೋ ರೀತಿ ಈ ನದಿಲಿ ಸ್ನಾನ ಮಾಡಿದ್ರೆ ಪಾಪ ಪುಣ್ಯ ಎಲ್ಲ ಹೋಗುತ್ತೆ ಅಂತ. ನಿಮ್ಮ ನಂಬಲ್ಲ, ಮಳೆಗಾಲದಲ್ಲಿ ಇಲ್ಲಿ ಈ ದೇವಸ್ಥಾನದಕ್ಕೆ ಇಲ್ಲಿದೆಯಲ್ಲ, ಈ ದೇವಸ್ಥಾನಕ್ಕೆ ಬರೋಕ್ಕಾಗ್ತಿರಲ್ಲ. ಕಾರಣ ಯಾಕೆಂದರೆ ಇಲ್ಲೆಲ್ಲ ನೀರಿರುತ್ತೆ. ನೀವು ಅಲ್ಲೇನು ಮೆಟ್ಲು ನೋಡ್ತಿದ್ದೀರಾ, ತೋರಿಸ್ತೀನಿ ನೋಡಿ. ಅಲ್ಲೇನು ಮೆಟ್ಲು ಕಾಣಿಸ್ತಿದೆ ನಿಮಗೆ, ಅಲ್ಲಿ ಮೆಟ್ಲು ಕಾಣಿಸ್ತಿದೆಯಲ್ಲ, ಇರ್ರಪ್ಪ ಸೈಡ್ ಹೋಗ್ರಪ್ಪ. ಅಲ್ಲಿ ಮೇಲ್ಗಡೆವರೆಗೂ ನೀರಿರುತ್ತೆ. ಎಷ್ಟೋ ಜನ ಬೋಟಲ್ಲಿ ಬಂದು ಸುಮ್ಮನೆ ನೋಡ್ಕೊಂಡು ಹೋಗ್ತಾರೆ, ಆ ಪರಿಸ್ಥಿತಿ. ಆದರೆ ಈಗ ಚಳಿಗಾಲ ಅಲ್ಲ, ಜನವರಿ ತಿಂಗಳು. ಸೊ ಅದಕ್ಕೋಸ್ಕರ ಆರಾಮಾಗಿ ಈ ರೀತಿ ಓಡಾಡ್ಬೋದು. ವಿಠ್ಠಲನ ಕಿವಿನಲ್ಲಿ 2 ಮೀನುಗಳಿದೆ. ಅದ್ರ ಬಗ್ಗೆನೂ ಒಂದು ತುಂಬ ಅದ್ಭುತವಾದ ವಿಡಿಯೋ ಮಾಡಿದ್ದೀನಿ. ಆ ಹಣೆಯಲ್ಲಿ ಇಡ್ತಾರಲ್ಲ, ಅದು ಭಕ್ತರ, ವಿಠ್ಠಲನ ಹಣೆಯಲ್ಲಿ ಇಡೋದು ಭಕ್ತರು ಬರ್ತಾರಲ್ಲ ದೇವಸ್ಥಾನಕ್ಕೆ ರಾತ್ರಿ. ಅವರೆಲ್ಲ ಹೋದ್ಮೇಲೆ ಆ ಕಸ ಹೊಡಿತಾರಲ್ಲ, ಕಸ ಗುಡಿಸಿದಾಗ ಆ ಧೂಳು ತೊಗೊಂಡು ಚಂದ್ರಭಾಗ ರಿವರಲ್ಲಿ ಕೆಲವು ಆಯಿಲ್ಗಳಲ್ಲಿ ಮಿಕ್ಸ್ ಮಾಡಿ ದೇವ್ರ ಹಣೆಗಿಡೋದು. ದೇವರು ಭಕ್ತರ ಕಾಲು ಧೂಳನ್ನ ಹಣೆಗೆ ಇಟ್ಕೊಳ್ಳೋದು. ಇದೊಂದೇ ದೇವರು. ಅದ್ರ ವಿಡಿಯೋ ಫುಲ್ ಎಕ್ಸ್ಪ್ಲೈನ್ ಮಾಡಿ ಹಾಕಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆದರೆ ನೋಡಿ, ಕಿವಿನಲ್ಲಿ ಮೀನು ಏನಕ್ಕಿದೆ ಅಂತ ತುಂಬ ಅದ್ಭುತವಾಗಿದೆ. ಒಬ್ಬ ಮೀನು ತೊಗೊಂಬರ್ತಾನೆ, ತುಂಬ ಬಡವ, ಅವನ ಹತ್ರ ಏನೂ ಇರೋಲ್ಲ, ಇನ್ನೊಂದಿರುತ್ತೆ ದೇವ್ರಿಗೆ ಕೊಡೋಕ್ಕೆ ಅಂತ. ಅದಕ್ಕೆ ಎಷ್ಟೋ ಜನ ತಳ್ಳಿದು ನಿಲ್ಲಿಸ್ಬಿಡ್ತಾರೆ. ಆಗ ಖುದ್ದಾಗಿ ವಿಠ್ಠಲನೇ ಹೊರಗೆ ಬಂದು ಆ ಮೀನುಗಳನ್ನೇ ತೊಗೊಂಡು ಕಿವಿ ಓಲೆ ಮಾಡೋ ಹಾಗೆ ಮಾಡ್ಕೊಂಡು ಹಾಕೋತಾರೆ. ಅದು ಡೀಟೇಲ್ ಎಕ್ಸ್ಪ್ಲನೇಷನ್ ವೀಡಿಯೋನಲ್ಲಿ ಕೊಟ್ಟಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಹಾಕಿರ್ತೀನಿ ನೋಡಿ. ಇದು ಪುಂಡಲೀಕ ಅವರ ದೇವಸ್ಥಾನ. ಇವ್ರ ಕಾರಣದಿಂದ ಇದು ಇವತ್ತೊಂದು ದಿನ ಪಿಲ್ಗ್ರಿಮೇಜ್ ಆಗಿರೋದು.
ಪುಂಡಲೀಕನ ನೋಡೋದಕ್ಕೆ ಈ ರೀತಿ ಕ್ಯೂ ಇದೆ, ಜನ ಅಷ್ಟೊಂದಿಲ್ಲ. ತಗೊಂಡು ಇಲ್ಲೇ ಪ್ರಿಂಟೌಟು ಕೊಟ್ಬಿಡ್ತಾರೆ ಎಲ್ಲ. ಕೆಲವ್ರು ಬರ್ತಾರಲ್ಲ ಟೂರಿಸ್ಟ್ಗಳು, ಈಗೆಲ್ಲಿ ಫೋಟೋಸ್ ಹಿಡ್ಕೊತಾರೆ, ಎಲ್ಲ ಮೊಬೈಲಲ್ಲೇ ಹಿಡ್ಕೊತಾರೆ. ಕ್ಯಾಮ್ರಾ ಎಲ್ಲ ಯಾರು ಯೂಸ್ ಮಾಡ್ತಾರೆ, ಜಮ್ಮನೆ ಹೊರಟೋಯ್ತು. ನೋಡಿ ಅಲ್ಲಿ ವಿಠ್ಠಲ ರುಕ್ಮಿಣಿ ಜೊತೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡ್ರೆ ಇವ್ರು ಇಲ್ಲಿ ಎಕ್ಸ್ಪೋಸ್ ಮಾಡಿಕೊಡ್ತಾರೆ. ಆದರೆ ಇವ್ರ ಫೋಟೋಸ್ ತುಂಬ ಚೆನ್ನಾಗಿ ಬರುತ್ತೆ, DSLRದಲ್ವಾ. ಸೊ ₹100 ನಾವೊಂದು ಫೋಟೋ ತೆಗೆಸ್ಕೊಂಡಿದ್ದೀನಿ, ಹೆಂಗೆ ಬರುತ್ತೆ ಅಂತ ನೋಡೋಣ. ಬಂದಿದ್ದೀನಿ, ಯಾಕೆ ಬಿಡೋದು, ನಮ್ಮ ಮೊಬೈಲಲ್ಲಿ ಬರೋದಕ್ಕಿಂತ DSLRಲ್ಲಿ ಚೆನ್ನಾಗಿ ಬರುತ್ತೆ. ಪ್ರಿಂಟೌಟ್ ತೆಗಿತಾ ಇದ್ದಾರೆ, ಬರಪ್ಪ. ನೋಡಿ ಫೈನಲಿ ಹಿಂಗೆ ಬಂತು ಫೋಟೋ, ಚೆನ್ನಾಗಿ ಬಂದಿದೆ, ಮಸ್ತ ಯಾರ್, ಥ್ಯಾಂಕ್ಸ್. ಕೆಲವು ಭಾಷೆಗಳು ಅಂದರೆ ಕೆಲವು ವರ್ಡ್ಸ್ಗಳು ಈ ಕಡೆ ಹಂಗೆ ಅಂತೆಲ್ಲ ಸೌಂಡ್ ಆಗುತ್ತೆ. ನಾನು ಏನು ತೆಲುಗು ಮಾತಾಡ್ತಾವ್ರ ಅಂತ ಅಂದ್ಕೊಂಡ್ಬಿಟ್ಟೆ ಒಂದು ಕ್ಷಣ. ಅಲ್ಲಿ ಯಾರೋ ಒಬ್ರಿಗೆ ತೆಲುಗುನೇ ಅಂತ ಕೇಳೇಬಿಟ್ಟೆ, ಅವ್ರು ಇಲ್ಲ ಮರಾಠಿ ಅಂತಂದರು. ನೋಡಿ ಪುಂಡಲೀಕನ ದೇವಸ್ಥಾನದಿಂದ ಇಸ್ಕಾನ್ ಕ್ಲೋಸ್ ಅಂತೆ, ಓಪನ್ ಇಲ್ವಂತೆ. ಸೊ ಹೋದರೂ ಯೂಸ್ ಇಲ್ಲ, ಆಮೇಲೆ ಬಂದ್ರಾಯ್ತು. ದೇವಸ್ಥಾನ ಈ ಕಡೆಗೆ ಹೋಗಬೇಕು. 31 ಡಿಗ್ರಿಯ ಬಿಸಿಲು, ಏನೋ ಯಾ ಅಂತವ್ರೆ. ಓ ಬ್ಯಾಗ್ ಮಾರೋರು. ಚಂದ್ರಭಾಗ ನದಿಯಿಂದ ಅಲ್ಲಿ ನೀವು ಪುಂಡಲೀಕನ ದರ್ಶನ ಮಾಡ್ಕೊಂಡು ಮುಂದೆ ಬಂದರೆ ಇಲ್ಲೇ ಎದುರುಗಡೆ ಟೆಂಪಲ್ ಕಾಣಿಸ್ತಾ ಇದೆಯಾ, ವಿಠ್ಠಲಂದು. ನೋಡಿ ಇಲ್ಲಿ ಏನು ನೋಡ್ತಿದ್ದೀರಾ, ಇದಿಷ್ಟು ನೋಡಿ, ಇದು ಕಾಣಿಸ್ತಾ ಇದೆಯಲ್ಲ, ಇದು ಬಿಲ್ಡಿಂಗು, ಇದು ಅಷ್ಟೇ ವೇಟಿಂಗ್ ಕಾಂಪ್ಲೆಕ್ಸ್, ತಿರುಪತಿ ಥರ. ಇಲ್ಲಿ ಮುಂದೆ ಹೋದರೆ ದೇವ್ರ ದರ್ಶನಕ್ಕೆ ಹೋಗಬೇಕು. ಬನ್ನಿ ಹೋಗೋಣ ಅಲ್ಲಿ. ಇವ್ರು ಪರ್ಚೇಸ್ ಮಾಡೋರು ಏನಾದ್ರು ಮಾಡ್ಕೊತೀನಿ ಅಂದರೆ ತಳ ಆಗ್ತಾರೆ, ಮನೇಲಿ ಕೂತ್ಕೊಂಡು ತಳ ಆಗ್ತಿದ್ದೇನೋ ಅಂತಾರಲ್ಲ, ಯಾರ ಬೈದ್ರೆ ಹ್ಞೂ ಅನ್ಬೋದು. ಅದು ನಾನು ತೊಗೊಂಡು ತಳ ಆಗ್ತಿದ್ದೆ ನೋಡು. ಒಳಗಡೆ ಮೊಬೈಲ್ಸ್ ತೊಗೊಂಡು ಹೋಗಂಗಿರಲ್ಲ, ಅಲ್ಲಿ ಲಾಕರ್ ಇದೆ ಲೆಫ್ಟ್ ಸೈಡಲ್ಲಿ, ಅಲ್ಲಿ ಇಡಬೇಕು. ಏನಿದು ಬೋರ್ಡು, ಕೇಸರಿ ಮರ್ಹಾಮ್ ಅಂತೆ. ಮೆಡಿಕಲ್ ಸ್ಟೋರ, ಇಷ್ಟೊಂದು ಜನ ನಿಂತ್ಕೊಂಡು ಏನೇನು ತೊಗೋತಾ ಇದ್ದಾರೆ, ಏನು ಅಂತ ನೋಡೋಣ. ನೋಡಿದೆ ಇದು ಆಯುರ್ವೇದಿಕ್ ಪ್ರಾಡಕ್ಟ್ಸ್. ಚೆನ್ನಾಗಿಲ್ಲ, ಚಿಕ್ಕ ರೋಡು, ದೇವಸ್ಥಾನ ಮುಂದೆ ಸ್ವೀಟ್ಸ್ಗಳು ಇಟ್ಟಿದ್ದಾರೆ. ಇಲ್ಲಿ ಸ್ಪೆಷಲ್ ಏನಿದೆ ಅದನ್ನು ತೊಗೊಬೇಕು. ಈ ದೇವಸ್ಥಾನ ಮುಂದೆಗಡೆನೆ ಒಳ್ಳೆ ಈ ಫುಡ್ ಸ್ಟಾಲ್ಗಳದ್ದು ಮೇಳ ಇರಲ್ವ, ಹಾಗೆ ಸುಮಾರು ಫುಡ್ ಸ್ಟಾಲ್ಗಳು ಸರ್ಕಲ್ ಆಗಿದ್ದಾವೆ. ಇರಲಿ ಒಂದು ಟೇಸ್ಟ್ ನೋಡೇ ಬೇಡ ಅಂತ ಕಚೋರಿ ಚಾಟ್ ಹೇಳಿದ್ದೀನಿ. ಯಾಕಂದರೆ ಮಹಾರಾಷ್ಟ್ರಕ್ಕೆ ಬಂದು ಮಹಾರಾಷ್ಟ್ರದವರು ಕಚೋರಿ ಚಾಟ್ ತಿಂದೇ ಇದ್ದರೆ ಚೆನ್ನಾಗಿರುತ್ತೆ. ರೆಡಿ ಮಾಡ್ತಾ ಇದ್ದಾರೆ, ನೋಡೋಣ. ಬಂತು ಕಚೋರಿ ಚಾಟ್ ಮಸಾಲ. ನನ್ನ ಫೇವ್ರೇಟ್ ಸ್ಪೂನೇ ಕೊಟ್ಟಿದ್ದಾರೆ. ಟೇಸ್ಟ್ ನೋಡೋಣ. ಟೇಸ್ಟ್ ಟೋಟಲಿ ಡಿಫ್ರೆಂಟು. ಬೆಂಗಳೂರಲ್ಲಿ ಈ ಥರ ಸಿಕ್ಕದಿಲ್ಲ. ಅದೇನು ಮಾಡಿದ್ರು ಮಸಾಲೆ ಎಲ್ಲ ಸಕ್ಕತ್ತಾಗಿದೆ. ವಿಚಿತ್ರ ಏನು ಅಂತಂದರೆ ಮಹಾರಾಷ್ಟ್ರದಲ್ಲಿ, ಅಂದರೆ ಈ ಊರಲ್ಲಿ ನಾನು ನೋಡ್ದಂಗೆ ಹಿಂದೆ ನೋಡ್ತಿದ್ರೆ ಅಂತ ಕಾಣುತ್ತೆ, ಚಾಟ್ಸಿಗೆ ತುಂಬಾ ಕ್ರೇಜ್ ಇದೆ. ಈ ಪಾವ್ ಭಾಜಿ, ಮಸಾಲೆ ಪುರಿ ಈ ಥರ ಸಿಕ್ಕಾಪಡೆ ತಿಂತಾರೆ ಅಂತ ಕಾಣುತ್ತೆ ಇವ್ರುಗಳು. ಎಲ್ಲಿ ನೋಡಿದ್ರು ನಾನು ಸುಮಾರು ಸುತ್ತಾಡದೆ ಇಲ್ಲೆಲ್ಲ ಸಿಕ್ಕಾಪಡೆ ಚಾಟ್ಸ್ಗಳದ್ದೇ ಇದೆ. ಪಾವ್ ಭಾಜಿ ಅಂಗಡಿ ಅದು ಎಷ್ಟು ದೊಡ್ಡದಾಗೆ. ನಾವು ಯಾವಾಗಲೂ ಒಂದ್ಸರಿ ತಿಂದರೆ ಇವ್ರು ರೆಗ್ಯುಲರಾಗಿ ದಿನ ಸಾಯಂಕಾಲ ತಿಂತಾರೆ. ನಾವು ಬನ್ನಿ ಶಿವಾಜಿ ನೋಡೋಣ ಸಾಯಂಕಾಲ. ಛತ್ರಪತಿ ಶಿವಾಜಿ ಮಹಾರಾಜ್.
ದರ್ಶನ ಆಯಿತು. ದರ್ಶನ ಅನ್ನೋದಕ್ಕಿಂತ ತುಂಬ ಖುಷಿ ಏನು ಅಂತಂದರೆ ಸ್ಪರ್ಶ ದರ್ಶನ ಆಯಿತು. ಪಾದಕ್ಕೆ ತಲೆ ಟಚ್ ಮಾಡಿ ದರ್ಶನ ಮಾಡಿಕೊಂಡೆ. ನಾನೇನು ಅಂದ್ಕೊಂಡೆ ದೂರದಲ್ಲಿ ಮುಖ ದರ್ಶನ ಅಂತ ಅಂದ್ಕೊಂಡೆ. ನಾನು ತೊಗೊಂಡಿದ್ದು ಆನ್ಲೈನ್ ಬುಕ್ಕಿಂಗು 3/4 ಗಂಟೆ ತೊಗೋತು. ಕ್ಲೀನಾಗಿ ಅದು ಹೂವು ತೊಗೊಂಡೋಗಿದೆ, ಪಾದದ ಹತ್ರ ಇಟ್ಟು ತಲೆಗೆ ಪಾದನ ಟಚ್ ಮಾಡಿ, ಪಾದಕ್ಕೆ ತಲೆ ಟಚ್ ಮಾಡಿ ಏನು ಹೇಳ್ತಾ ಇದ್ದೀನಿ, ದರ್ಶನ ಮಾಡ್ಕೊಂಬಂದೆ. ತುಂಬ ಚೆನ್ನಾಗಿತ್ತು. ನನಗೆ ಗೊತ್ತಿರಲಿಲ್ಲ ಇಲ್ಲಿ ಅನ್ನಪ್ರಸಾದ ಇದೆ ಅಂತ. ಹೊರಗಡೆ ಬಂದಾಗ ಸೆಕ್ಯೂರಿಟಿ ಗಾರ್ಡ್ ಕೇಳಿದಾಗ ಹಾಂ ಇದೆ ಅಂತಂದರು. ನೋಡಿ ಆ್ಯಕ್ಚುಲಿ ಇಲ್ಲಿ ಹೋಗ್ತಾ ಇದ್ದಾರಲ್ಲ ಮುಖ ದರ್ಶನ, ಇದು ಇವ್ರಿಗೆ ಮುಖ ದರ್ಶನ, ಇವ್ರು ದೂರದಲ್ಲಿ ಮಾಡ್ಕೋತಾರೆ. ನಮ್ದು ಇಲ್ಲಲ್ಲ, ಯಾಕಂದರೆ ಇವ್ರ ಹತ್ರ ಟೋಕನ್ ಇರೋಲ್ಲ, ಸುಮ್ಮನೆ ಜಸ್ಟ್ ವಾಕಿಂಗ್ ಥರ ಹೋಗ್ತಾ ಇದ್ದಾರೆ. ಆದರೆ ಈ ದರ್ಶನಕ್ಕೆ ಹೋದವ್ರು ತುಂಬಾ ದೂರ ಇರ್ತಾರೆ. ನಿಜ ಹೇಳ್ಬೇಕಂದ್ರೆ ಮುಖನೂ ನೀಟಾಗಿ ಅಷ್ಟೊಂದು ಬರೀ ಸ್ವಲ್ಪ ಕಾಣುತ್ತೆ. ಇವ್ರಿಗೆ ಯಾವುದೇ ರೀತಿ ಟೋಕನ್ ಆನ್ಲೈನ್ ಬುಕ್ ಮಾಡ್ಕೊಂಡಿರಲ್ಲ, ಅದಕ್ಕೋಸ್ಕರ ನೋಡಿ ಅಲ್ಲಿ ಹಾಕಿದ್ದಾರೆ ಮುಖ ದರ್ಶನ್ ಕ್ಯೂ ಅಂತ. ಬಟ್ ನಾನು ಟೋಕನ್ ತೊಗೊಂಡಿದ್ದು ನಾನು ಅದನ್ನೇ ಮುಖ ದರ್ಶನ ಅಂದ್ಕೊಂಡೆ, ಅದು ಸ್ಪರ್ಶ ದರ್ಶನ, ಅದು ನನಗೆ ಗೊತ್ತಿರಲಿಲ್ಲ. ಬಟ್ ತುಂಬ ಚೆನ್ನಾಗಿ ದರ್ಶನ ಆಯಿತು. ಪ್ರಸಾದನೂ ಸೂಪರ್ ಆಗಿತ್ತು, ದಾಲು ಫುಲ್ ಮಹಾರಾಷ್ಟ್ರೀಯನ್ ಸ್ಟೈಲಲ್ಲಿ. ಹಾಂ, ಸಾರ್ಥಕ ಆಯಿತು. ನೋಡಿ ಇನ್ನೂ ಬರ್ತಾನೆ ಇದ್ದಾರೆ ಜನ ಅಲ್ಲಿ. ಎಷ್ಟೊತ್ತರೆಗೂ ದರ್ಶನ ಇರುತ್ತೆ ಅಂತ ಗೊತ್ತಿಲ್ಲ. ಸೊ ಒಳಗೆ ಮೊಬೈಲ್ಸ್ ತೊಗೊಂಡೋಗಿಲ್ಲ, 10 ರೂಪಾಯಿ ಕೊಟ್ಬಿಟ್ಟು ಮೊಬೈಲ್ನ ಅಲ್ಲಿ ಕೌಂಟ್ರಲ್ಲಿ ಇಡಬೇಕು. ದೇವಸ್ಥಾನದ ಎದುರುಗಡೆ ಬ್ಯಾಗ್ಸ್ ತೊಗೊಂಡೋಗ್ಬೋದು, ಈ ಲೇಡೀಸ್ ಹ್ಯಾಂಡ್ ಬ್ಯಾಗು, ಪರ್ಸು ಆ ಥರ ಎಲ್ಲ ತೊಗೊಂಡೋಗ್ಬೋದು. ಬಟ್ ಮೊಬೈಲ್ ಮಾತ್ರ ಸ್ಟ್ರಿಕ್ಟ್ಲಿ ನಾಟ್ ಅಲೌಡ್. ಮೊಬೈಲು ಕ್ಯಾಮ್ರಾ ಯಾವುದು ಅಲೋ ಮಾಡಲ್ಲ. ಸೊ ಅದ್ರ ಬಗ್ಗೆ ಹುಷಾರಾಗಿರಿ, ಸುಮ್ಮನೆ ಸಿಗಾಕೊಂಡ್ರಿ ಹಾಕ್ಬೇಕು, ಮೊಬೈಲ್ ಕಿತ್ಕೊಂಡು ಕಳ್ಸೋರು. ನೋಡಿ ಇಲ್ಲೇನು ನೋಡ್ತಿದ್ದೀರಾ, ಇಷ್ಟು ದೊಡ್ಡ ಕಾಂಪ್ಲೆಕ್ಸ್ ಅಂತ ಕ್ಯೂದು. ಅಂದರೆ ನಿಮಗೆ ಕಾಣಿಸ್ತಿಲ್ಲ ಅಂತ ಅಂದ್ಕೊತೀನಿ, ನನಗೆ ಕಾಣಿಸ್ತಾ ಇದೆ. ನೋಡಿ ಅಲ್ಲಿ ಗೇಟ್ಸ್ ಇದೆ, ಇವಾಗ ಕಾಣಿಸ್ತಾ ಇದೆ ಅಂತ ಅಂದ್ಕೊತೀನಿ. ಅಂದರೆ ಆಷಾಢ ಮಾಸದಲ್ಲಿ ಅಷ್ಟು ಜನ ಬರ್ತಾರೆ, ಲಕ್ಷಾಂತರ ಜನ. ಈ ರೀತಿ ಇಲ್ಲಿ ಇರೋದೇ ಇಲ್ಲ ಬಿಡಿ, ಕಾಲಿಡೋಳಕ್ಕೆ ಜಾಗ ಇರಲ್ಲ. ವೀಕ್ಷಕರೇ, ದೇವಸ್ಥಾನದ ಕಡೆಯಿಂದ ನೋಡಿ ಊಟದ ವ್ಯವಸ್ಥೆ ಕೂಡ ಇದೆ ಪಂಡ್ರಾಪುರದ ದೇವಸ್ಥಾನದಲ್ಲಿ. ಅಲ್ಲೋಗಿ ತಟ್ಟೆ ತೊಗೊಂಡು ಹೋಗ್ಬೇಕು. ಪ್ರಸಾದ ಕೆಲವರು ಬಿಟ್ಬಿಟ್ಟಿದ್ರು, ಒಳ್ಳೇದಲ್ಲ. ಯಾವ ಕಡೆ ಹೋಗೋದು? ನಮ್ಮ ದೇವಸ್ಥಾನದ ಕಳ್ಸರ ತಟ್ಟೆ ಇದೆಯಲ್ಲ, ತಟ್ಟೆ ತೊಗೊಳ್ಬೇಕು. ತಟ್ಟೆಯಲ್ಲಿ ಕೊಡ್ತಾ ಇದ್ದಾರೆ. ಕುರಿಗಳಿಂದ ಹೋದಂಗೆ ನಾನು ಯಾರೋ ಇವರಿಂದೇ ಹೋದೆ. ಆ್ಯಕ್ಚುಲಿ ಈ ಕಡೆಯಿಂದ ಬರಬೇಕು. ಹಾಂ, ಕೊಡ್ರಪ್ಪ ಅವನ ತಟ್ಟೆ. ಕುಂದಾಪುರ ಪ್ರಸಾದ ಟೇಸ್ಟ್ ನೋಡಿ. ರೈಸು, ಎಣ್ಗಾಯಿ ಗೊಜ್ಜು, ದಾಲು. ಹಾಕಮ್ಮ, ಆಮೇಲೆ ಬೇಡ ಮತ್ತೆ. ಒಳ್ಳೆ ಫ್ಯಾನ್ ನೋಡಿ ಇದು ಕೂತ್ಕೊಳ್ಳೋದು. ಹಾಂ ನೋಡಿ, ಪ್ರಸಾದಕ್ಕೆ ಎಣ್ಣೆಗಾಯಿ ಗೊಜ್ಜು, ದಾಲು, ರೈಸು. ಶ್ರೀಹರಿ ವಿಠಲನ ಪ್ರಸಾದ ಸೇವಿಸೋಣ. ಪ್ರಸಾದ ಮಾತ್ರ ಸೂಪರ್ ಆಗಿದೆ. ನಿಮಗೆ ದಾಲು
ನಮ್ಮ ಊರುಗಳಲ್ಲಿ ಮಾಡೋ ಟೇಸ್ಟ್ಗಿಂತ ಟೋಟಲಿ ಡಿಫ್ರೆಂಟ್. ಕಲರ್ ಒಂದೇ ಇದ್ರೂ ಎಣ್ಗಾಯಿ ಗೊಜ್ಜು ಅಷ್ಟೇ ಟೋಟಲಿ ಮಹಾರಾಷ್ಟ್ರ ಸ್ಟೈಲಲ್ಲೇ ಇದೆ. ವೀಕ್ಷಕರೇ, ನೀವೇನಾದರೂ ಪಂಡರಾಪುರ ಸ್ಪರ್ಶ ದರ್ಶನಕ್ಕೆ ಆನ್ಲೈನ್ ಬುಕ್ ಮಾಡ್ಕೋಬೇಕಂದ್ರೆ ಈ ರೀತಿ ವೆಬ್ಸೈಟ್ನಲ್ಲಿ ಮಾಡ್ಕೋಬೇಕು. ಬುಕ್ ಮಾಡ್ಕೊಳ್ಳೋ ಸ್ಟೆಪ್ಸ್ನ ತೋರಿಸ್ತಾ ಇರ್ತೀನಿ, ನೋಡ್ಕೊಳ್ಳಿ. ನಿಮ್ಗೇನಾದರೂ ಪ್ರಶ್ನೆ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ರೀತಿ ಮೊಬೈಲ್ನಲ್ಲೂ ಕೂಡ ನೀವು ಬುಕ್ಕಿಂಗ್ ಮಾಡ್ಕೋಬೋದು, ಇಲ್ಲ ಲ್ಯಾಪ್ಟಾಪ್ ಇಲ್ಲ ಸಿಸ್ಟಮಲ್ಲೂ ಮಾಡ್ಕೊಬೋದು. ಓಕೆ, ನಮಸ್ಕಾರ ಎಲ್ರಿಗೂ. ಈ ವಿಡಿಯೋದಲ್ಲಿ ವಿಠ್ಠಲನ ದರ್ಶನ ಮಾಡ್ಬೇಕಂದ್ರೆ ಆನ್ಲೈನ್ ದರ್ಶನ್ಗೆ ಬುಕ್ಕಿಂಗ್ ಹೆಂಗ್ ಮಾಡೋದು ಅಂತ ತಿಳ್ಕೊಳ್ಳೋಣ. ನೀವು ಗೂಗಲಲ್ಲಿ ಪಂಡರಾಪುರ ಟೆಂಪಲ್ನ ವೆಬ್ಸೈಟ್ನ ವಿಸಿಟ್ ಮಾಡಬೇಕು. ಇದು ನೀವು ಮೊಬೈಲಲ್ಲಿ ಕೂಡ ಮಾಡ್ಕೋಬೋದು. ನೀವು ಪಂಡರಾಪುರ ಟೆಂಪಲ್ ವೆಬ್ಸೈಟ್ ಅಂತ ಹೊಡೆದಿದ ತಕ್ಷಣ ವೆಬ್ಸೈಟ್ ಕಾಣುತ್ತೆ ಇಲ್ಲಿ, ಶ್ರೀ ವಿಠ್ಠಲ್ ರುಕ್ಮಿಣಿ ಟೆಂಪಲ್ ಪಂಡರಾಪುರ್. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನಿಮಗೆ ಇಲ್ಲಿ ವಾರ್ನಿಂಗ್ ಬರುತ್ತೆ, ಅದನ್ನ ಕ್ಲೋಸ್ ಮಾಡಿ. ಪಾಸ್ ಬುಕ್ಕಿಂಗ್ ಅಂತ ಆಪ್ಷನ್ ಬರುತ್ತೆ ನಿಮ್ಗೆ ರೈಟ್ ಸೈಡಲ್ಲಿ. ಅಲ್ಲಿ ಕ್ಲಿಕ್ ಮಾಡ್ಕೊಂಡು ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಮೊಬೈಲ್ ನಂಬರ್ ಹಾಕಬೇಕಾಗುತ್ತೆ. ಸೊ ನಾನು ನನ್ನ ಮೊಬೈಲ್ ನಂಬರ್ ಹಾಕ್ತೀನಿ. ಮೊಬೈಲ್ ನಂಬರ್ ಹಾಕಿದ ತಕ್ಷಣ ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ. ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಒ ಟಿ ಪಿ ಮೊಬೈಲ್ಗೆ ಬರುತ್ತೆ. ಯಾವ ನಂಬರ್ ಹಾಕಿರ್ತೀರೋ ಆ ನಂಬರ್ಗೆ ಒ ಟಿ ಪಿ ಬರುತ್ತೆ. ಒ ಟಿ ಪಿನ ಎಂಟರ್ ಮಾಡ್ಕೊಳ್ಳಿ. ಒ ಟಿ ಪಿ ಎಂಟರ್ ಮಾಡ್ಕೊಂಡು ಲಾಗಿನ್ ಮಾಡಿದ್ರೆ ನಿಮಗೆ ಈ ಸ್ಕ್ರೀನ್ ಬರುತ್ತೆ. ಇಲ್ಲಿ ದರ್ಶನ್ ಅಂತಿದೆ, ಒಂದು ಅಕಾಮಿಡೇಷನ್ ಡೊನೇಷನ್. ಅಕಾಮಿಡೇಷನ್ ನೀವು ಸಿಂಗಲ್ ಟ್ರಾವೆಲರ್ ಆದ್ರೆ ಕೊಡಲ್ಲ ರೂಮ್ಸು, ಫ್ಯಾಮಿಲಿಗಾದ್ರೆ ನೀವು ಬುಕ್ ಮಾಡ್ಕೊಬಹುದು. ನೀವು ಅಕಾಮಿಡೇಷನ್ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಯಾವ ತರ ಲೊಕೇಶನ್, ರೂಮು, ಎಷ್ಟು ದಿನಕ್ಕೆ ಬೇಕು, ಯಾವತ್ತು ಚೆಕ್ ಇನ್ ಡೇಟ್ ಹಾಕಿದ್ರೆ ಅವರು ದೇವಸ್ಥಾನದ ಟೆಂಪಲ್ ರೂಮ್ ವ್ಯವಸ್ಥೆನೆ ಮಾಡ್ತಾರೆ. ಆದ್ರೆ ನಮ್ಗೆ ಈಗ ಸದ್ಯಕ್ಕೆ ದರ್ಶನ್ ಆಗ್ಬೇಕು. ದರ್ಶನ್ ನಿಮ್ಗೆ 2 ತರ ದರ್ಶನ ಇರುತ್ತೆ. ಒಂದು ಸ್ಪರ್ಶ ದರ್ಶನ, ಇದಕ್ಕೆ 5 ರಿಂದ 6 ಅವರ್ ಆಗುತ್ತೆ, ಕ್ಯೂ ನಿಂತ್ಕೊಬೇಕು, ಪಾದನ ಮುಟ್ಟಿ ನೀವು ದರ್ಶನ ಮಾಡ್ಬೋದು. ಅದು ಬಿಟ್ರೆ ಮುಖ ದರ್ಶನ ಅಂದ್ರೆ ದೂರದಿಂದ ನಮಸ್ಕಾರ ಮಾಡ್ಕೊಳ್ಳೋ ತರ. ಸ್ಪರ್ಶ ದರ್ಶನ ಸಾಮಾನ್ಯವಾಗಿ ನಾನು ನೋಡ್ದಂಗೆ ರೀಸೆಂಟ್ ಆಗಿ ಕಾಶಿಗೆ ಹೋಗಿ ಬಂದೆ, ಅಲ್ಲಿ ಸ್ಪರ್ಶ ದರ್ಶನ ಆಯ್ತು. ಕಾಶಿ ವಿಶ್ವನಾಥನ ಮುಟ್ಟಿ ದರ್ಶನ ಮಾಡೋದು. ಬಟ್ ದರ್ಶನ ಮಾಡಕ್ ಆಗ್ಲಿಲ್ಲ ನಮ್ಗೆ. ನಾವು ಆ ವಿಡಿಯೋ ಹಾಕಿದೀನಿ, ನೀವು ಕಾಶಿ ವಿಡಿಯೋ ನೋಡಿಲ್ಲ ಅಂದ್ರೆ ದಯವಿಟ್ಟು ನೋಡಿ. ಮುಖ ದರ್ಶನ ಅಂತಂದ್ರೆ ದೂರದಿಂದ ನಮಸ್ಕಾರ ಮಾಡ್ಕೊಳ್ಳೋದು. ಸೊ ನೀವು ದರ್ಶನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ದರ್ಶನ್ ಯಾವ ದಿನ ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ನೀವು ಅದ್ ಸೆಲೆಕ್ಟ್ ಮಾಡ್ಕೊಂಡು ನೀವು ಇಲ್ಲಿ ಕ್ಯಾಲೆಂಡರ್ ಮೇಲೆ ಕ್ಲಿಕ್ ಮಾಡಿದಾಗ ಏನ್ ಗ್ರೀನ್ ಕಲರ್ ಕಾಣಿಸ್ತೆ ಅದನ್ನ ಮಾತ್ರ ಬುಕ್ ಮಾಡಕ್ ಸಾಧ್ಯ, ಅಷ್ಟು ದಿನಗಳು ಮಾತ್ರ. ರೆಡ್ ಅಂದ್ರೆ ಬುಕ್ಕಿಂಗ್ ಆಗೋಗಿದೆ, ಬ್ಲೂ ಅಂದ್ರೆ ಇನ್ನು ಬುಕ್ಕಿಂಗ್ ಓಪನ್ ಆಗಿಲ್ಲ ಅಂತ, ಯೆಟ್ ಟು ಬಿ ರಿಲೀಸ್. ಗ್ರೀನ್ ಅಂದ್ರೆ ಬುಕ್ಕಿಂಗ್ಸ್ ಅವೈಲಬಲ್. ಅಸ್ಯೂಮ್ ಮಾಡ್ಕೊಳ್ಳಿ 17th ನೀವು ಬುಕ್ ಮಾಡ್ಕೋಬೇಕು ಅಂದ್ರೆ 17th ಡೇಟ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಟೈಮ್ ಕೂಡ ತೋರಿಸುತ್ತೆ, ರಿಪೋರ್ಟಿಂಗ್ ಟೈಮ್. ಬೆಳಗ್ಗೆ 7ರಿಂದ 8, 9ರಿಂದ 10, ನಿಮಗೆ ರಾತ್ರಿ 8ರಿಂದ 9ವರೆಗೂ ಇದೆ. ನೀವು ಯಾವ ಟೈಮ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಈಗ ಮಧ್ಯಾಹ್ನ ನೀವು 11ರಿಂದ 12 ಗಂಟೆಗೆ ದೇವರ ದರ್ಶನ ಬುಕ್ ಮಾಡ್ಬೇಕಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಅದು ಹೈಲೈಟ್ ಆಗತ್ತೆ. ಎಷ್ಟು ಜನ ಪಿಲ್ಗ್ರಿಮ್ ಇದ್ದೀರಾ ಅಂದ್ರೆ ಭಕ್ತರು ಎಷ್ಟು ಜನ ಇದ್ದೀರಾ 6ವರೆಗೂ ಸೆಲೆಕ್ಟ್ ಮಾಡ್ಬೋದು. ನಾನು ಎಕ್ಸಾಂಪಲ್ 2 ಅಂತ ಹಾಕ್ತೀನಿ. ಮಕ್ಳಿದ್ರೆ ಎಷ್ಟು ಜನ ಮಕ್ಕಳು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೇಮ್ ಹಾಕ್ಬೇಕು, ಮೊಬೈಲ್ ನಂಬರ್ ಹಾಕ್ಬೇಕು, ಇಮೇಲ್ ಅಡ್ರೆಸ್ ಹಾಕ್ಬೇಕು, ಆಮೇಲೆ ಜೆಂಡರ್ ಸೆಲೆಕ್ಟ್ ಮಾಡಬೇಕು, ಏಜ್ ಹಾಕ್ಬೇಕು, ID ಪ್ರೂಫ್ ಏನಿದೆ ಅದನ್ನ ಹಾಕ್ಬೇಕು. ID ಪ್ರೂಫ್ ನೀವು ಆಧಾರ್ ಕೊಟ್ರೆ ಆಧಾರ್ ಅಂತ ಸೆಲೆಕ್ಟ್ ಮಾಡಿ ಆಧಾರ್ ನಂಬರ್ ಹಾಕ್ಬೇಕು. ಡ್ರೈವಿಂಗ್ ಲೈಸೆನ್ಸ್ ಕೊಟ್ರೆ ಡ್ರೈವಿಂಗ್ ಲೈಸೆನ್ಸ್ ಅಂತ ಸೆಲೆಕ್ಟ್ ಮಾಡಿ ಡ್ರೈವಿಂಗ್ ಲೈಸೆನ್ಸ್ ನಂಬರ್ ಹಾಕ್ಬೇಕು. ಆಮೇಲೆ ಇಲ್ಲಿ ನಿಮ್ಗೆ ಫೋಟೋ ಒಂದು ಕ್ಯಾಪ್ಚರ್ ಅಪ್ಲೋಡ್ ಆಪ್ಷನ್ ಇರುತ್ತೆ. ಕ್ಯಾಪ್ಚರ್ ಅಂತಂದ್ರೆ ನೀವು ನಿಮ್ ಫೋನಲ್ಲಿ ಕ್ಯಾಮ್ರಾ ಇರುತ್ತಲ್ವಾ, ಫ್ರಂಟ್ ಕ್ಯಾಮ್ರಾ, ನೀವು ಕ್ಯಾಪ್ಚರ್ ಒತ್ತಿದ ತಕ್ಷಣ ನಿಮ್ಗೆ ಇಲ್ಲಿ ಪಾಪಪ್ ಬರುತ್ತೆ. ಇಲ್ಲಿ ನೀವು ಕ್ಯಾಮ್ರಾ ಆನ್ ಆಗುತ್ತೆ, ನೀವು ನಿಮ್ ಫೇಸ್ ನ ಕ್ಯಾಪ್ಚರ್ ಮಾಡ್ಬೋದು, ಇಲ್ಲ ನೀವು ಮ್ಯಾನ್ಯುಯಲಿ ನಿಮ್ದು ಯಾವ್ದಾರ ಫೋಟೋ ಅಪ್ಲೋಡ್ ಮಾಡ್ಬೋದು. ಸಾಮಾನ್ಯವಾಗಿ ಎಲ್ಲರೂ ಫೇಸ್ ನ ಕ್ಯಾಪ್ಚರ್ ಮಾಡಿ ಅಪ್ಲೋಡ್ ಮಾಡ್ತಾರೆ, ಫೋಟೋ ಯಾರು ಅಪ್ಲೋಡ್ ಮಾಡಕ್ ಹೋಗಲ್ಲ. ಸೊ ಇದಿಷ್ಟು ಆದ್ಮೇಲೆ ನೀವು ಕ್ಯಾಪ್ಚರ್ ಮಾಡಿದ್ಮೇಲೆ, ಇಲ್ಲಿ ನನ್ನ ಸಿಸ್ಟಮ್ ಅಲ್ಲಿ ಕ್ಯಾಮ್ರಾ ಇಲ್ಲ ಅದಕ್ಕೋಸ್ಕರ ಅದು ತೋರಿಸ್ತಾ ಇಲ್ಲ. ಮಾಡಿದ್ಮೇಲೆ ನೀವು ಸಬ್ಮಿಟ್ ಕೊಟ್ರೆ ನಿಮ್ಗೆ ಬುಕ್ಕಿಂಗ್ ಸಕ್ಸಸ್ಫುಲ್ ಅಂತ ಒಂದು ಶೀಟ್ ಬರುತ್ತೆ. ನಿಮ್ಗೆ ಏನಂದ್ರೆ QR ಕೋಡ್ ಬರುತ್ತೆ. ಅದನ್ನ ಪ್ರಿಂಟ್ ಔಟ್ ತಗೊಂಡು ದರ್ಶನಕ್ಕೆ ಹೋಗೋ ಸಮಯದಲ್ಲಿ ಅದನ್ನ ನೀವು ಜೊತೆಗೆ ತಗೊಂಡೋಗ್ಬೇಕು. ಅದನ್ನ ಸ್ಕ್ಯಾನ್ ಮಾಡಿ ನಿಮ್ನ ದರ್ಶನಕ್ಕೆ ಒಳಗ್ ಬಿಡೋದು. ಇನ್ನೇನಾದ್ರೂ ಕ್ವಶನ್ಸ್ ಇದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಕೇಳಿ. ಧನ್ಯವಾದಗಳು.